ಓಕೆ ಧರ್ಮಸ್ಥಳ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಬನ್ನಿ, ಏನದು ಆಕ್ಚುಲಿ ಎಕ್ಸ್ಕ್ಲೂಸಿವ್ ಮಾಹಿತಿ? ಷಡ್ಯಂತ್ರದ ಬಿ ಗ್ಯಾಂಗ್ ಹಿಂದೆ ಬಿದ್ದಿದೆ SIT. ಷಡ್ಯಂತ್ರದ ಸೂತ್ರಧಾರರ ಜನ್ಮ ಜಾಲಾಟಕ್ಕಿಳಿದ SIT ಚಿನ್ನಯ್ಯ ತಿಮರೋಡಿಯ 32-33ನೇ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮತ್ತೆ ಯೂಟ್ಯೂಬರ್ಗಳಿಗೆ SIT ನೋಟಿಸ್ ನೀಡಿರೋದು. ಇವು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಇವತ್ತು ಕೊಡೋದಾದ್ರೆ, ಒಂದು ಚಿನ್ನಯ್ಯ ಮತ್ತು ತಿಮರೋಡಿಯ 32 ಮತ್ತು 33ನೇ ವಿಡಿಯೋ ವೈರಲ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಮತ್ತೊಂದು ಸುದ್ದಿ ಅಂತಂದ್ರೆ, ಯೂಟ್ಯೂಬರ್ಗಳಿಗೆ SIT ನೋಟಿಸ್ ಅನ್ನ ನೀಡಿದೆ. ಬನ್ನಿ, ಬೇಕಾಬಿಟ್ಟಿಗೆಲ್ಲ ತೋರಿಸಿದ್ರಲ್ಲ, ನೀವು ಬಾಯಿಗೆ ಬಂದಂಗೆಲ್ಲ ನೀವು ಮಾತಾಡಿದ್ರಲ್ಲ, ಇರೋ ಬರೋ ಸುಳ್ಳು ಕಂತೆಗಳನ್ನು ಸೃಷ್ಟಿಸಿ ನೀವೆಲ್ಲರೂ ಕೂಡ ಪರ್ಸ್ನಲಿ ಅದನ್ನು ತಗೊಂಡು ಅದೇನೋ ಹೇಳ್ತಾರಲ್ಲ, ಪರ್ಸ್ನಲ್ ಜಿದ್ದಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಜಿದ್ದಿಗೆ ಬಿದ್ದು ನೀವು ತೋರಿಸ್ತಾ ಇದ್ರಲ್ಲ, ಸಿಗದೇ ಇರೋ ಗುಂಡಿಲೆಲ್ಲ ಅಷ್ಟು ಸಿಕ್ತು ಇಷ್ಟು ಸಿಕ್ತು ಅಂತ ಸುಳ್ಳು ಸುಳ್ಳು ಕಥೆಗಳನ್ನ ಕಟ್ಟಿದ್ರಲ್ಲ, ಈಗ ಯೂಟ್ಯೂಬರ್ಗಳಿಗೆ SIT ನೋಟಿಸ್ ಅನ್ನ ನೀಡಿದೆ. ಒಂದು ಕಡೆ 32 ಮತ್ತು 33ನೇ ವಿಡಿಯೋ ವೈರಲ್ ಆಗ್ತಾ ಇದೆ. ಅದೇನು ಅಂತ ಹೇಳಿ ನೆಕ್ಸ್ಟ್ ಬ್ರೇಕಿಂಗ್ ನೋಡೋಣ. ಎಸ್ ನೋಡಿ, ಧರ್ಮಸ್ಥಳ ಪ್ರಕರಣ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಈ ಬೆನ್ನಲ್ಲೇ ಇದೀಗ ಈ ಒಂದು ಗ್ಯಾಪ್ ಅಲ್ಲೇ 32 ಹಾಗೂ 33ನೇ ವಿಡಿಯೋ ವೈರಲ್ ಆಗ್ತಾ ಇದೆ. ಧರ್ಮಸ್ಥಳ ಪ್ರಕರಣ ತನಿಖೆ ಮತ್ತಷ್ಟು ಚುರುಕಾಗಿದೆ. ವಿಡಿಯೋ ಮಾಡಿದ್ದ ಯೂಟ್ಯೂಬರ್ಸ್ ಗಳಿಗೆ ಮುಗಿಯದ ಸಂಕಷ್ಟ. ವಿಚಾರಣೆಗೆ ಬರಲು SIT ಇಂದ ಮತ್ತೆ ನೋಟಿಸ್ ಕೊಡಲಾಗಿದೆ. ಯೂಟ್ಯೂಬರ್ಸ್ ಗಳಿಗೆ ವಿಚಾರಣೆಗೆ ಬರಲು ನೋಟಿಸ್ ಕೊಟ್ಟಿದ್ದಾರೆ SIT ಅವರು. ಸಮೀರ್ ಸೇರಿದಂತೆ 5ಕ್ಕೂ ಹೆಚ್ಚು ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ಹೋಗಿದೆ. ಹಲವು ಯೂಟ್ಯೂಬರ್ಸ್ ಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಇಲ್ಲಿ. ಈ ಹಿಂದೆಯೂ ವಿಚಾರಣೆ ನಡೆದಿತ್ತು. ಯೂಟ್ಯೂಬರ್ಸ್ ಗಳ ವಿಚಾರಣೆ ಈ ಹಿಂದೆಯೂ ನಡೆದಿತ್ತು. ಇದೀಗ ಮತ್ತೊಮ್ಮೆ ನೋಟಿಸ್ ಹೋಗಿರುವಂತದ್ದು. ಸುಮಾರು ಸಮೀರ್ ಸೇರಿದಂತೆ 5ಕ್ಕೂ ಹೆಚ್ಚು ಯೂಟ್ಯೂಬರ್ಸ್ ಗಳಿಗೆ ನೋಟಿಸ್ ಕೊಡಲಾಗಿದೆ SIT ಇಂದ. ಹಾಗಾಗಿ ಇದ್ಯಾಕೋ ಮುಗಿಯದ ಕತೆ ಅಂತ ಅನಿಸ್ತಾ ಇದೆ ದಿವಿತ್. ಯಾಕಂದ್ರೆ ಒಂದು ಕಡೆ ಯೂಟ್ಯೂಬರ್ಸ್ ಗಳಿಗೆ ವಿಚಾರಣೆ ಅದು ಇದು ಹಾಳು ಮುಳು ನೋಡಿರ್ತಿರಲ್ಲ, ಎಷ್ಟು ಸಲ ಕರೆದ್ರು ಎಷ್ಟು ಸಲ ಹೋದ್ರು. ಅದರಲ್ಲೂ ಯೂಟ್ಯೂಬರ್ಸ್ ಗಳಂತೂ ಏನು ಹುಟ್ಟುತ್ತಾನೆ ಇದಾರೆ, ಬರ್ತಾನೆ ಇದಾರೆ. ಇವನ್ ಧರ್ಮಸ್ಥಳ ಕೇಸಲ್ಲಂತೂ ಅದೆಷ್ಟು ಜನ ಯೂಟ್ಯೂಬರ್ಸ್ ಬಂದ್ರು ಲೆಕ್ಕವೇ ಇಲ್ಲ ಬಿಡಿ. ಅದರಲ್ಲೂ ಈ ಸಮೀರ್ ಸೇರಿದಂತೆ ಇನ್ನು ಈ ಅಭಿಷೇಕ್ ಅಥವಾ ಮತ್ತೊಬ್ರು ಎಲ್ಲರಿಗೂ ಕೂಡ ಇದೀಗ ಮತ್ತೊಮ್ಮೆ ನೋಟಿಸ್ ಹೋಗಿದೆ ಅಂತಂದ್ರೆ, ಹಾಗಾಗಿ ಏನ್ ವಿಚಾರಣೆ ಮಾಡಬಹುದು ಅಂತ. ಅದೇ ಏನ್ ವಿಚಾರಣೆ ಅಂತಂದ್ರೆ, ಅಲ್ಲಿ ಸಾಕಷ್ಟು ವಿಚಾರಣೆ ಮಾಡ್ಲಿಕ್ಕೆ ತುಂಬಾ ಇದೆ. ಯಾಕೆ ಸಮೀರ್ ಸೇರಿದಂತೆ 5ಕ್ಕೂ ಹೆಚ್ಚು ಯೂಟ್ಯೂಬರ್ಗಳು, ಈ ಸಮೀರು, ಆಮೇಲೆ ಅಭಿಷೇಕ್, ಆಮೇಲೆ ಆ ಕುಡ್ಲಾ ರಾಂಪೇಜ್ ಅಜಯ್, ಆಮೇಲೆ ಇನ್ನೊಂದು 2-3 ಜನ ಇದ್ದಾರೆ ಇನ್ನು. ಆಮೇಲೆ ಇಲ್ಲಿ ಕಥೆಗಳನ್ನ ಕಟ್ಟಿದಾರಲ್ಲ ಸುಮಂತ, ಆಮೇಲೆ ಬಹುಶಃ ಚಂದನ್ಗೂ ಇರ್ಬೋದು. ಇವರೆಲ್ಲರನ್ನು ಕರೆಸಿ ನೀವೆಲ್ಲ ಈ ರಾಜ್ಯದಲ್ಲಿ ಪೇಚಾಟ ಗೋಜ್ಲಾಟ ಮಾಡಿದ್ರಲ್ಲ, ನೀವೆಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಅದೇನ್ ಕತೆ ನಿಮ್ದು ನೋಡವ ಅಂತ ಹೇಳ್ಬಿಟ್ಟು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲರಿಗಿಂತ ಪ್ರಮುಖವಾಗಿ ಪ್ರಮುಖ 3 ಜನರಿಗೆ ಮೆಟ್ಟಲ್ಲೇ ಹೊಡಿಬೇಕು SIT ಅವರು. ಪ್ರಮುಖವಾಗಿ 3 ಜನರಿಗೆ, ಒಂದು ಸಮೀರ್ಗೆ, ಇನ್ನೊಂದು ಅಭಿಷೇಕ್ಗೆ, ಇನ್ನೊಂದು ಅಜಯ್ಗೆ. ಆ ಕುಡ್ಲಾ ರಾಂಪೇಜ್ ಅಜಯ್ಗಂತೂ ನನ್ನ ಪ್ರಕಾರ ಕರ್ಕೊಂಡೋಗಿ ಬೆನ್ಮೂಳೆ, ಕಾಲ್ಮೂಳೆ, ಕೈ ಮೂಳೆ ಮುರಿದ್ರೂ ಒಳ್ಳೇದೆ, ಆಯ್ತಾ? ಸಮೀರ್ಗಿಂತ ಪರಿಣಾಮಕಾರಿಯಾಗಿ ಜಿದ್ದಿಗೆ ತಗೊಂಡು ಮಾಡಿರೋದು ಆ ಅಜಯ್ ಅನ್ನೋನು. ಆ ಸಮೀರು ಅಟ್ಲೀಸ್ಟ್ ಒಂದು ಈ ಸೌಜನ್ಯ ವಿಚಾರದಲ್ಲಿ ಒಂದಷ್ಟು ಜನರಿಗೆ ಅರ್ಥ ಮಾಡಿಸೋ ಪ್ರಯತ್ನ. ಆ ಅಜಯ್ ಇದಾನಲ್ಲ, ಅವ ಬಾಯಿ ಬಿಟ್ರೆ ಸುಳ್ಳು. ಆ ಕುಡ್ಲಾ ರಾಂಪೇಜ್ ಅಜಯ್ ಇದಾನಲ್ಲ, ಬಾಯಿ ಬಿಟ್ರೆ ಸುಳ್ಳು. ಸಿಗದಿರೋ ಗುಂಡಿಲೆಲ್ಲ 10 ಮೂಳೆ ಸಿಕ್ತು, 8 ಮೂಳೆ ಸಿಕ್ತು. ಒಳ್ಳೆ ಈ ಅದೇನೋ ಹೆಂಗ್ ಮಾತಾಡ್ತಾನೆ ಅಂತಂದ್ರೆ, ಹುಡುಗನೂ ಅಲ್ಲ, ಹುಡುಗಿನೂ ಅಲ್ಲ, ಆಯ್ತಾ? ಹಂಗ ಮಾತಾಡ್ತಾನ ಅವನು ಅಜಯ್. ಇವರೆಲ್ಲ ಅವಿವೇಕಿಗಳಲ್ವಾ, ಇವರೆಲ್ಲ ಮೂರ್ಖರಲ್ವಾ? ಆಮೇಲೆ ದೊಡ್ಡದಾಗಿ ಎದೆ ಮುಂದಕ್ಕೆ ಮಾಡ್ಕೊಂಡು ನಾನು ಒಬ್ಬನೇ ದೊಡ್ಡ ಜರ್ನಲಿಸ್ಟು, ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ, ಏನ್ ದೊಡ್ಡ ಮಹಾ ಇಂಟರ್ನ್ಯಾಷನಲ್ ಚಾನೆಲ್ಗಳಲ್ಲಿ ಕೆಲಸ ಮಾಡಿರೋ ಇದು ಬಂದ್ಬಿಟ್ಟೈತೆ ಅವನಿಗೆ, ಮಾಡಿದೀನಿ ಅನ್ನೋ ತರ. ಅಲ್ಲಿ ಯಾವುದೇ ಮಾಧ್ಯಮಗಳದು ಯಾವುದೇ ವರದಿಗಾರನ್ನು ಮಾತನಾಡ್ಸೋದೆ, ನಾನೇ ದೊಡ್ಡ ಸೆಲೆಬ್ರಿಟಿ, ನಾನೇ ದೊಡ್ಡ ಸುದ್ದಿ ಮಾಡಿರೋನು, ನನ್ನ ಇದು ಬಿಟ್ರೆ ವಾಯ್ಸ್ ನೋಡಿದ್ರೆ ಒಳ್ಳೆ ಹುಡುಗನಲ್ಲ, ಹುಡುಗಿನೂ ಅಲ್ಲ ಅನ್ನಂಗೆ ಬರ್ತದೆ ವಾಯ್ಸು. ಆಮೇಲೆ ಯಾವ ರೀತಿ ಜರ್ನಲಿಸಂ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಈ ಅವಿವೇಕಿಗೆ. ಅವಂದಿಲ್ವಾ, ಒಂದು ಕುಡ್ಲಾ ರಾಂಪೇಜ್ ಒಂದು ವಿಡಿಯೋ ಇಲ್ವಾ? ಅವನಿಗೆ ಅವನ್ ನಿಜ ಹೇಳ್ತಿದ್ದೀನಿ, ಅವನಂತ ಮತ್ತೊಬ್ಬ ಅವಿವೇಕಿ ಮತ್ತೊಬ್ಬ ಇಲ್ಲ. ಅಲ್ಲ, ಯೂಟ್ಯೂಬರ್ಸ್ ನಂಬೋದೇ ಬಿಟ್ಬಿಟ್ರಲ್ಲ ಜನ. ಅಲ್ಲ, ಸೀರಿಯಸ್ಲಿ ಅವನೇ ಎಲ್ಲ ಇಲ್ಲಿ ಬಿಡ್ತಾ ಇರೋದು ವಿಡಿಯೋಗಳನ್ನ. ಹಂಗಾಯ್ತು ಹಿಂಗಾಯ್ತು ಅದು ಇದು ಬರೀ ಸುಳ್ಳು.
ಅವನಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಬಾಯಿ ಬಿಟ್ರೆ ಬರೀ ಸುಳ್ಳು. ಅವನು ಯಾರೋ ಅವನು ಯೂಟ್ಯೂಬರ್ ಅಜಯ್ ಅಂತ, ಕುಡ್ಲಾ ರಾಂಪೇಜ್ ಅಜಯ್. ನೀವೆಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರುವಾಗ ಎಂತ ಹುಡುಗರಪ್ಪ, ಗ್ರೇಟ್, ಇಷ್ಟು ಚಿಕ್ಕ ವಯಸ್ಸಿಗೆ ಯಾರಿಗೂ ಹೆದರದೆ ಡೇರಿಂಗ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಹೋಗ್ತಾ ನೀವು ಯಾವ ರೀತಿ ಅಂತಂದ್ರೆ ನಿಮ್ಮ ಜರ್ನಲಿಸಮ್ ಅನ್ನ ಪರ್ಸನಲ್ ಜಿದ್ದಿಗೆ ಹಾಕ್ಬಿಟ್ರಿ, ಸೌಜನ್ಯಳಿಗೆ ಅನ್ಯಾಯ ಮಾಡ್ಬಿಟ್ರಿ. ನೀವೆಲ್ಲ ಸೇರ್ಕೊಂಡು ಈ ಸಮೀರು, ಈ ಅಭಿಷೇಕು, ಆ ಕುಡ್ಲಾ ರಾಂಪೇಜು, ಅಜಯ್, ಇವರೆಲ್ಲ ಸೌಜನ್ಯಳಿಗೆ ಅನ್ಯಾಯ ಮಾಡಿಬಿಟ್ರಿ. ನೀವು ಸೌಜನ್ಯಳ ಹೆಸರಲ್ಲಿ ಅನ್ನ ತಿಂದುಬಿಟ್ರಿ. ಸೌಜನ್ಯಳ ಸ್ಮಶಾನದ ಮೇಲೆ ಕಾಲಿಟ್ಟು ನೀವು ನಿಂತ್ಕೊಂಡ್ರಿ. ಅವಳ ಹೆಣದ ಮೇಲೆ, ಅವಳ ಸಾವಿನ ಮೇಲೆ ನಿಂತು ನೀವು ಬದುಕ್ತಾ ಇದ್ದೀರಿ. ಅವಳಿಗೆ ನ್ಯಾಯ ಕೊಡಿಸಿ ಅಂತಂದ್ರೆ ಆಕೆಗೆ ಇನ್ನೂ ಕಣ್ಣೀರು ಹಾಕ್ಸ್ತಾ ಇದ್ದೀರಿ. ಆಯ್ತಾ? ಇಲ್ದಿರೋ ಕತೆಗಳನ್ನ ಸೃಷ್ಟಿಸಿ ಯಾರ್ಯಾರ ಮಾತನ್ನೋ ನೀವು ನಂಬ್ಕೊಂಡು ಅಥವಾ ನೀವು ಇನ್ನೊಬ್ಬರನ್ನ ನಂಬಿಸಿನೋ ಏನೋ ಒಂದು ಕತೆ ಮಾಡಿ ರಾಜ್ಯದ ಜನರಿಗೆ ಮಣ್ಣೆರಚಿದ್ದೀರಿ. ಆ ಕುಡ್ಲಾ ರಾಂಪೇಜನ ನಂಬದವರಂತೂ ಮಹಾಮೂರ್ಖ. ನೋಡಿ, ಇವನೇ ಗಡ್ಡ ಬಿಡ್ಕೊಂಡು ದೊಡ್ಡದಾಗಿ ಏನೋ ನಾನೇ ದೊಡ್ಡ ಜರ್ನಲಿಸ್ಟು, ನನ್ನ ಬಿಟ್ರೆ ಬೇರೆ ರಾಜ್ಯದಲ್ಲಿ ಇನ್ಯಾರೂ ಇಲ್ಲ ಅಂತ ಓಡಾಡ್ತಿರ್ತಾನಂತ. ನನಗೆ ತುಂಬಾ ಜನ ಹೇಳಿದಾರಲ್ಲಿ, ಮಾಧ್ಯಮ ಸ್ನೇಹಿತರು ಕೂಡ ಹೇಳಿದ್ದಾರೆ, ಯಾರನ್ನೂ ಕೂಡ ಮಾತನಾಡಿಸೋದಿಲ್ಲ, ಯಾರಿಂದನೂ ಒಂದು ಮಾಹಿತಿಯನ್ನು ಪಡೆಯೋದಿಲ್ವಂತೆ. ಹೋಗೋದಂತೆ ಸುಮ್ನೆ ಬೇಕಾಬಿಟ್ಟು ನಿಂತ್ಕೊಂಡು ಸುಳ್ಳು ಕತೆಗಳನ್ನ ಕಟ್ಟೋದಂತಲ್ಲಿ. ಈಗ ಉದಾಹರಣೆಗೆ 5ನೇ ಸ್ಪಾಟ್ 10ನೇ ಸ್ಪಾಟ್ ಅಲ್ಲಿ ಏನು ಸಿಕ್ಕೇ ಇಲ್ಲ, 10ನೇ ಸ್ಪಾಟ್ ಅಲ್ಲಿ ರಾಶಿ ಮೂಳೆಗಳು ಅಂತ ನೀವು ಬಾಲಕ, ರಾಶಿ ಮೂಳೆಗಳು ಅಂತ ಹೇಳದ್ನಲ್ಲ. ಹುಡುಗಂಗೂ ಅಲ್ಲ, ಹುಡುಗಿಂಗೂ ಅಲ್ಲ ನಂಗೆ ಮಾತಾಡೋದು. ರಾಶಿ ಮೂಳೆಗಳು ಎಲ್ಲಿ ಕೋಣೆಲ್ ಸಿಕ್ಕಿದ, ಎಲ್ಲಿ ಸಿಕ್ಕಿತ್ತು ರಾಶಿ ಮೂಳೆಗಳು? 6ನೇ ಸ್ಪಾಟ್ ಅಲ್ಲಿ ಸಿಕ್ಕಿದೆ, 11A ಸ್ಪಾಟ್ ಅಲ್ಲಿ ಸಿಕ್ಕಿದೆ. ಅದು ಬಿಟ್ರೆ ಬೇರೆ ಎಲ್ಲಿ ಸಿಕ್ಕಿದೆ? ಈಗ ಮೊನ್ನೆ ಬಂಗ್ಲೆಗುಡ್ಡದಲ್ಲಿ ಒಂದಷ್ಟು ಮೊನ್ನೆ ವಿಠಲ್ ಗೌಡ ಕರ್ಕೊಂಡು ಹೋಗಿ ಮಾಡಿದಾಗ ಸಿಕ್ಕಿರೋದು. ನೀವು ಬಿಡುವ ಬುರಿಯಿಂದ, ನೀವು ಬಿಡುವ ರೈಲಿಂದ ಇಡೀ ರಾಜ್ಯದ ಜನರೇ ಒಂಥರ ನಿಬ್ಬೆರಗಾಗಿ ಒಂಥರ ನೀವೆಲ್ಲ ಹೆಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಜರ್ನಲಿಸ್ಟ್ಗಳನ್ನ ನಂಬ್ತಾ ಇಲ್ಲ ಅಲ್ಲ, ಅದೆಲ್ಲ ಇವರೆಲ್ಲ ಭಕ್ತಾದಿಗಳ ಮನಸ್ಸಿಗೆ ಧಕ್ಕೆ ತರ್ತಾ ಇದ್ದಾರೆ. ಇವರೆಲ್ಲ ಸುಳ್ಳುಗಳನ್ನ ಹೇಳೋದು. ಏನಿದೆ ಅದನ್ನ ಹೇಳು ಮಾರಾಯ, ನೀನು ಏನ್ ವಿಷಯ ಇದೆ ಅದನ್ನ ಹೇಳು. ಏನ್ ವಿಷಯ ಬಿಟ್ಬಿಟ್ಟು ಇಲ್ದೇ ಇರೋದ್ನೆಲ್ಲ ಹೇಳಿದ್ರೆ ನೀಚರು ನೀವೆಲ್ಲ. ಸುಳ್ಳು ಕತೆ ಕಟ್ಟೋದು, ಇಲ್ದೇ ಇರೋದೆಲ್ಲ ಹೇಳಿ ಜನರ ಮನಸ್ಸನ್ನ, ಜನರ ದಿಕ್ ತಪ್ಪಿಸೋದೆಲ್ಲ, ಅವ್ರನ್ನೆಲ್ಲರನ್ನು ನಾವು ನೀಚ ಮನಸ್ಥಿತಿಯವರು ಅಂತ ಜನ ಹೋಗಿತ್ತವ್ರೆ ಕ್ಯಾಕರಿಸಿ. ಆಯ್ತಾ? ನೀವೆಲ್ಲ ಅದೇನು ಇದೋ ಗೊತ್ತಿಲ್ಲ. ಸೌಜನ್ಯಳಿಗೆ ನ್ಯಾಯ ಕೊಡಿಸ್ರಿ ಅಂತಂದ್ರೆ ನೀವು ಕುತ್ಕೊಂಡಲ್ಲಿ ಬರೀ ಸುಳ್ಳು ಕತೆಗಳನ್ನ ಕಟ್ಟಿ ನಿಮ್ಗೆಲ್ಲ SIT ಈಗ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ನೀಡಿದಾರಲ್ಲ, ಅನುಭವಿಸಿದೀವಲ್ಲ. ನಿಮ್ಮನ್ನೆಲ್ಲ ನೋಟಿಸ್ ಅಲ್ಲ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಬಿಟ್ಟು ನಿಮ್ಮನ್ನ ಜೈಲಿಗೆ ಕಳಿಸ್ಬೇಕು. ನಿಮ್ಗೆ ಮುದ್ದೆ ಮುರಿಯೋ ತರ ಮಾಡ್ಬೇಕಲ್ಲ ಹೋಗ್ಬಿಟ್ಟು. ಏನ್ ನಿಮ್ಮನ್ನ ನೀವೇ ದೊಡ್ಡ ಇದು ಅನ್ಕೊಂಡ್ಬಿಟ್ಟಿದ್ದೀರಾ ಅವಿವೇಕಗಳು ತಗೊಬಂದ್ಬಿಟ್ಟು. ಎಸ್ ನೋಡಿ, ನೆಕ್ಸ್ಟ್ ಬ್ರೇಕಿಂಗ್ ತಗೊಳ್ಳಿ. ಷಡ್ಯಂತ್ರದ ಬಿ ಗ್ಯಾಂಗ್ ಹಿಂದೆ ಬಿದ್ದಿದೆ SIT. ಇದೀಗ ಇದು ವಿಚಾರಣೆಗೆ ಯೂಟ್ಯೂಬರ್ಸ್ಗಳು ಹಾಜರಾಗುವಂತ ಸಾಧ್ಯತೆ ಇದೆ. ಪ್ರಶ್ನೆಗಳೊಂದಿಗೆ ಸಿದ್ಧರಾಗಿರುವ SIT ಅಧಿಕಾರಿಗಳು ಚಿನ್ನಯ್ಯ ಹೇಳಿಕೆ ಆಧರಿಸಿ ತನಿಖೆ ನಡೆಸ್ತಾ ಇದ್ದಾರೆ. SIT ಟೀಮ್ ಯೂಟ್ಯೂಬರ್ಸ್ಗಳ ಅಸಲಿಯತ್ತ ಇಂದು ಬಯಲಾಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಷಡ್ಯಂತ್ರ ಬಿ ಗ್ಯಾಂಗ್ ಏನಿದೆ, ಈ ಹಿಂದೆ ಬಿದ್ದಿದೆ, ಇವರ ಹಿಂದೆ ಬಿದ್ದಿರುವಂತದ್ದು SIT ಟೀಮ್ ಅವರು. ಇದೀಗ ಇಂದು ವಿಚಾರಣೆಗೆ ಯೂಟ್ಯೂಬರ್ಸ್ಗಳು ಹಾಜರಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ನೋಟಿಸ್ ಹೋಗಿದೆ, ಹಾಗಾಗಿ ಇವತ್ತು ಹಾಜರಾಗಬಹುದು. ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ SIT ಅವರು. ಏನೆಲ್ಲಾ ಪ್ರಶ್ನೆಗಳನ್ನ ಕೇಳಬೇಕು, ಹೇಗೆ ಇವ್ರಿಗೆ ಕ್ಲಾಸ್ ತಗೋಬೇಕು, ಏನೆಲ್ಲಾ ಸತ್ಯ ಹೊರಗೆ ತೆಗಿಬೇಕು, ಎಲ್ಲವೂ ಕೂಡ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಚಿನ್ನಯ್ಯ ಹೇಳಿಕೆ ಆಧರಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ SIT ಅವರು. ಯೂಟ್ಯೂಬರ್ಸ್ಗಳ ಅಸಲಿಯತ್ತು ಏನಾದ್ರೂ ಇವತ್ತು ಬಯಲಾಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಇರುತ್ತೆ. ಇಷ್ಟು ದಿನ ಏನೆಲ್ಲ ಸುಳ್ಳುಗಳನ್ನ ಹೇಳ್ತಾ ಇದ್ರು, ಇಷ್ಟೆಲ್ಲ ನೋಡಿ, ಇಷ್ಟೊತ್ತು ನೀವೇ ಅದನ್ನೇ ಹೇಳಿದ್ರಿದೀವಿ ನೋಡಿ. ಇದೇ ಒಂದು ಚಿನ್ನಯ್ಯ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೋ, ಅಂದ್ರೆ ಚಿನ್ನಯ್ಯ ವಿಚಾರಣೆ ಸಂದರ್ಭದಲ್ಲಿ ಅಥವಾ ಸ್ವೈಚ್ಛ ಹೇಳಿಕೆಗಳನ್ನ ಹೇಳಿದ್ನಲ್ಲ, ಆ ಟೈಮಲ್ಲೆಲ್ಲ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾನೋ ಅದನ್ನ ಆಧರಿಸಿ ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಬಯಲಾಗಬೇಕು. ಇಲ್ಲ ಅಂತಂದ್ರೆ ಇವರು ಕೈನ ಹಿಂಗಿಂಗ್ ಅನ್ಕೊಂಡು ಇವ್ನ್ ಸಮೀರ್ ಅವನಲ್ಲ ಬಾಲಕ, ಕೈನ ಹಿಂಗಿಂಗ್ ಅನ್ಕೊಂಡು ಕೆಬ್ರು ಬಿಟ್ಟು ಜನರು ಮನ್ಸನ್ನ ಮೆದುಳಿಗೆ ಕೈ ಹಾಕ್ಬಿಟ್ಟು ಈ ಮೊಹಮ್ಮದ್ ಸಮೀರು ಇವರೆಲ್ಲ ಪಾಪ ಸುಜಾತ ಭಟ್ ಹೊತ್ಕೊಂಡುಗಳೋ ಅಂತ
ಹೇಳಿದ್ರಂತೆ ಇವ್ರು ನಂಬಿಟ್ರಂತೆ. ಇವರೆಲ್ಲ ಯಾವ ಸಮಯ ಜರ್ನಲಿಸ್ಟ್ಗಳು. ಒಂದು ಕಥೆಯನ್ನ ಹೇಳಿದಾಗ ಆ ಕಥೆಯ ಹಿಂದೆ ಸತ್ಯಾನುಸತ್ಯತೆಗಳು ಇವೆಯೇ ಇಲ್ಲವೇ ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದನ್ನ ಇನ್ವೆಸ್ಟಿಗೇಷನ್ ಆಫ್ ಜರ್ನಲಿಸಂ ಅಂತಾರೆ. ಅದನ್ನ ಯಾವುದನ್ನು ಮಾಡದೆ ತಾಳೆ ನೋಡದೆ ಏಕಾಏಕಿ ಅವಳು ಹೇಳಿದ ಕಥೆಯನ್ನ ಮುಖಾಂತರ ಛತ್ರಿನ ಹಿಂಗ್ ಅನ್ಕಂಡು ಬಂದ್ಬಿಟ್ಟು ಜನರ ಮನಸ್ಸಲ್ಲಿ ಆ ಹೆಣ್ಣು ಮಗಳು ಅವಳು ಧರ್ಮಸ್ಥಳಕ್ಕೆ ಅಂತ ಫ್ರೆಂಡ್ಸ್ ಜೊತೆ ಬಂದಿರ್ತಾಳೆ, ಆಮೇಲೆ ಫ್ರೆಂಡ್ಸ್ ಎಲ್ಲ ಬಟ್ಟೆ ತಗೊಂಡ್ಬರ್ತೀವಿ ನೀನು ಇಲ್ಲೇ ಕುತ್ಕೋ ಅಂತ ಹೇಳಿದ್ರು. ಆಕೆಯನ್ನ ಧರ್ಮಸ್ಥಳದ ದೇವಸ್ಥಾನದ ಸಿಬ್ಬಂದಿಗಳು ಕರ್ಕೊಂಡು ಹೋದ್ರು. ಆಕೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಕೊಲೆ ಮಾಡುವಾಗ ನಿಮಗೆ ಯಾರಿಗೂ ಗೊತ್ತಿರಲಿಲ್ಲ, ನೀವು ಯಾರೂ ಯೋಚನೆ ಮಾಡಿರಲಿಲ್ಲ. ಅಯ್ಯಯ್ಯೋ ಅವ್ವಾ ಅಂತ ಹಿಂಗ ಕೈಯ ಬಾಯ ತಿರ್ಸ್ಕೊಂಡು ಇವನು ಬುಟ್ನೆಲ್ಲ ಬುರಿ. ಆಮೇಲೆ ಹೇಳೋದು ಕಾರಲ್ಲಿ ಕೂತ್ಕೊಂಡು, ಅಯ್ಯೋ ನಂಗೆ ಮನೆ ಮಠ ಇಲ್ಲ, ನನ್ನನ್ನ ಎಲ್ಲೂ ಮನೇಲಿರಕ್ ಬಿಡ್ತಾ ಇಲ್ಲ. ಅವಮ್ಮ ಕಣ್ಣೀರ್ ಹಾಕೊಂಡು ಹೇಳಿದಕ್ಕೆ ನಂಬ್ಕೊಂಡು ನಾನು ಮಾತಾಡ್ದೆ. ಕಣ್ಣೀರ್ ಹಾಕೊಂಡು ಇನ್ನೊಂದು ಹೇಳ್ತಾಳೆ, ಸಮೀರ್ ಯಾರಿಗೋ ಹುಟ್ಟಿದ್ದ ಅಂತ ಸುಜಾತ ಭಟ್ ಹೇಳ್ಬಿಡ್ತಾಳೆ. ನಾನು ಯಾರಿಗೋ ಹುಟ್ಟಿದ್ದು ಅಂತ ಬಂದು ವಿಡಿಯೋ ಮಾಡ್ತೀಯಪ್ಪ ನೀನು ಬಾಲಕ. ಸುಜಾತ ಕಣ್ಣೀರ್ ಹಾಕೊಂಡು, ಅಯ್ಯೋ ಸಮೀರ್ ನೀನ್ ಯಾರಿಗೋ ಹುಟ್ಟಿದ್ದು ಅಂತ ಬಂದು ಹೇಳಿದ್ರೆ, ಹೌದು ನಾನು ಯಾರಿಗೋ ಹುಟ್ಟಿದ್ದು ಅಂತ ಬಂದು ನೀನು ಹೇಳ್ತೀಯಾ ವಿಡಿಯೋ ಮಾಡಿಕೊಂಡು? ಆಗುತ್ತಾ ಅದು? ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಒಂದು ಜರ್ನಲಿಸಂ ಎಥಿಕ್ಸ್ ಗೊತ್ತಿಲ್ಲ ನಿಮ್ಗೆ. ನಾವು ಆಮೇಲೆ ಜನನೂ ಹಂಗೆ ಆಗ್ಬಿಟ್ಟಿದ್ದಾರೆ. ಜನಗಳಿಗಿನ್ನ ನಾವಿನ್ನೇನ್ ಹೇಳಕ್ಕಾಯ್ತು? ಇವ್ರು ಬಿಡೋ ಬೂರಿನೆಲ್ಲ ನಂಬ್ಕೊಂಡು ನಾವು ಕರೆಕ್ಟ್ ಆಗಿ ಸತ್ಯ ಇರೋ ಸತ್ಯ, ನಾವ್ ಯಾರ ಪರನೋ ಅಲ್ಲ ಯಾರ ವಿರೋಧನೋ ಅಲ್ಲ. ನಾವು ಸೌಜನ್ಯಳ ನಿಜವಾಗ್ಲೂ ಅತ್ಯಾಚಾರ ಮಾಡಿರುವಂತ ಆರೋಪಿ ಅಥವಾ ಅಪರಾಧಿ ಸಿಕ್ಕಿಲ್ಲ, ಸಿಗೋವರೆಗೂ ಹೋರಾಟ ಮಾಡ್ತೀವಿ, ಜಸ್ಟಿಸ್ ಫಾರ್ ಸೌಜನ್ಯ. ಹಂಗಂತ ಮಾತ್ರಕ್ಕೆ ಯಾರ್ಯಾರ ಮೇಲೋ ಸಿಕ್ತವ್ರ ಮೇಲೆಲ್ಲ ನಾವು ಅಪರಾಧ ಅಥವಾ ಇದು ಮಾಡಕ್ಕಾಗಲ್ಲ. ಹಂಗಂತ ಈಗ ಯಾರ ಮೇಲೆ ಆರೋಪ ಬರ್ತಾ ಇದೆಯಲ್ಲ ಪ್ರಭಾವಿ ವ್ಯಕ್ತಿಗಳು, ಅವ್ರ ಕಡೆಯವ್ರು ಮಾಡಿಲ್ಲ ಅಂತಾನು ನಾವು ಹೇಳಲ್ಲ. ಯಾರಿಗ್ ಗೊತ್ತು ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವಿದೆಯೋ ಯಾರಿಗ್ ಗೊತ್ತು. ಅವ್ರು ನಂಬ್ಕೊಂಡು ನೀವು ಕತೆಗಳು ಕಟ್ಟಿದ್ರೆ, ಸುಮ್ನೆ ಬಾಯಿಗೆ ಬಂದಂಗೆ ಕತೆ ಕಟ್ಟಿದ್ರೆ, ಈಗ ನಾವು ಏನೇನೋ ನಿಮ್ಗೆ ಸುಮ್ನೆ ಕತೆ ಕಟ್ಟಿದ್ರೆ ನಂಬ್ತೀರಾ ನೀವು? ಸಹಿಸ್ಕತ್ತೀರ ಅದನ್ನ? ಇಲ್ಲ. ನಾನೇ ಹೇಳ್ತಾ ಇರೋದು, ನೀವು ಯಾರ ಮೇಲೋ ಪ್ರಭಾವಿ ವ್ಯಕ್ತಿಗಳ ಮೇಲೆ ಆರೋಪ ಮಾಡ್ತಿದಿರಲ್ಲ ಅದನ್ನ ತಪ್ಪು ಅಂತ ಹೇಳ್ತಿಲ್ಲ ನಾನು. ಅದು ನಿಮ್ಮ ಇಷ್ಟ, ಅದು ನಿಮ್ಮ ಹಕ್ಕು, ನಿಮ್ಮ ಸ್ವಾತಂತ್ರ್ಯ, ನೀವು ಮಾಡಿಲ್ಲ. ಧರ್ಮಸ್ಥಳ ಮತ್ತು ದೇವಸ್ಥಾನ ಮತ್ತು ಕ್ಷೇತ್ರದ ಮೇಲೆ ನೀವು ಅಪಪ್ರಚಾರ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದಿರಲ್ಲ, ಇದನ್ನು ನಾನು ಒಪ್ಪಲ್ಲ ಅಂತ ನಾನು ಹೇಳ್ತಾನೆ. ಏನಿದೆ ಅಸಲಿ ವಿಚಾರ ಅದನ್ನು ಮಾತಾಡಿ. ಅದು ಬಿಟ್ಬಿಟ್ಟು ನೀವು ಮಾಡಿರೋ ಈ ಹೀನ ಕೆಲಸದಿಂದ ಬೇರೆ ಬೇರೆ ತೆಲುಗು, ತಮಿಳು, ಕಮ್ಯುನಿಸ್ಟ್ ಮಾಧ್ಯಮಗಳು ಒಂದಷ್ಟು ಇದಾವಲ್ಲ, ಆ ಪಾಕಿಸ್ತಾನದ ಒಂದಷ್ಟು ಮಾಧ್ಯಮಗಳು ಕೂಡ ಧರ್ಮಸ್ಥಳದಲ್ಲಿ ರೇಪ್ ಅಂಡ್ ಮರ್ಡರ್ ಅಂತ ದೊಡ್ಡದಾಗಿ ಹೆಡ್ಲೈನ್ಸ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅಂದ್ರೆ ಅದು ನೀವು ಮಾಡಿದ ಹೀನ ಕೃತ್ಯದಿಂದ ನಿಮಗೂ ಕೂಡ ಅದೇ ಬೇಕಿತ್ತು. ಧರ್ಮದ ವಿರುದ್ಧ ಯುದ್ಧ ಅಂದ್ರೆ ಇಂಡೈರೆಕ್ಟ್ಲಿ ಈ ತರ ಯುದ್ಧ ಸಾರೋದಕ್ಕೆ ನಿಮಗೆ ಬೇಕಾಗಿತ್ತು. ಒಟ್ಟಲ್ಲಿ ರಾಜ್ಯದ ಜನರು ನೆಮ್ಮದಿಯಾಗಿರಬಾರ್ದು, ನಿಮಗೆ ಭಕ್ತಾದಿಗಳು ನೆಮ್ಮದಿಯಿಂದ ಇರಬಾರ್ದು. ನೀವಿಷ್ಟೆಲ್ಲ ಕಿತ್ತು ಗುಡ್ಡ ಹಾಕಿದ್ದಕ್ಕೆ ಧರ್ಮಸ್ಥಳದಲ್ಲಿ ಭಕ್ತಾದಿಗಳು ಕಮ್ಮಿ ಆದ್ರ? ನೆವರ್ ಅಂಡ್ ಎವರ್ ಕಮ್ಮಿ ಆಗಲ್ಲ. ನಿಮ್ಮ ವರ್ಚಸ್ಸು ಕಮ್ಮಿ ಆಯ್ತೆ ವಿನಃ ನೀವು ಬಿಡ್ತಾ ಇರೋದು ಬೂರಿ ಜನರಿಗೆ ನಿಮ್ಮ ಮೇಲೆ ಡೌಟ್ ಬಂತು ವಿನಃ ಮತ್ತಿನ್ನೇನು ನೀವು ಯಾರ್ದು ಏನು ಕಿತ್ಕೊಳಕ್ ಆಗ್ಲಿಲ್ಲ ನಿಮ್ ಕೈಲಿ ಅಷ್ಟೇ. ಎಸ್ ನೋಡಿ, ನೆಕ್ಸ್ಟ್ ಬ್ರೇಕಿಂಗು. ಇದುವರೆಗೆ ಪತ್ತೆಯಾದ ಬುರುಡೆ ಮೂಳೆಗಳು